ನಮಸ್ಕಾರ ಎಲ್ಲರಿಗೂ ನಮ್ಮ ಶಶಿ ಮನೆ ಊಟ ಚಾನಲ್ಗೆ ಸ್ವಾಗತ. ಈಗ ನಾವು ಬೋರ್ಬನ್ ಬಿಸ್ಕೆಟ್ಲಿಂದ ಕೇಕ್ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಪ್ಯಾಕೆಟ್ ಮೇಲೆ ಇಷ್ಟು ಅರ್ಧ ಪ್ಯಾಕೆಟ್ ಅನ್ನು ತಗೊಂಡಿನಿ. ಎಲ್ಲ ಬಿಸ್ಕೆಟ್ಗಳಲ್ಲಿ ಇರುವ ಕ್ರೀಮನ್ನು ತೆಗಿಬೇಕು. ಈ ತರ ತೆಗೆದು ಒಂದು ಬಟ್ಟಲ್ಗೆ ಈ ತರ ಹಾಕಬೇಕು. ಅದನ್ನ ಆಮೇಲೆ ನಾವು ಮೆಲ್ಟ್ ಮಾಡ್ಕೋಬೇಕು. ನೋಡಿ ಎಲ್ಲ ಬಿಸ್ಕೆಟ್ ತೆಗೆದಾಯ್ತು. ಈಗ ಇದನ್ನ ಮಿಕ್ಸರ್ಗೆ ಹಾಕೊಳ್ಳೋಣ. ಈ ತರ ಮುರಿದು ಹಾಕಿ, ಬಿಸ್ಕೆಟ್ ಆಗ ಜಲ್ದಿ ಸಣ್ಣ ಆಗುತ್ತೆ. ಈ ತರ ಎಲ್ಲಾನು ಮುರಿದು ಮಿಕ್ಸರ್ಗೆ ಹಾಕಬೇಕು. ನೋಡಿ ಈ ತರ ಸಣ್ಣಗೆ ಹಾಕಬೇಕು ಪೌಡರು. ನೋಡಿ ಎಲ್ಲಾನು ಇದಕ್ಕೆ ಹಾಕಬೇಕು. ಹಾಕಿ ಇದಕ್ಕೆ ಈಗ ಹಾಲನ್ನ ಹಾಕಬೇಕು. ಇದು ಕಾಸಿ ಆರಿಸಿರೋ ಹಾಲು. ಇವನ್ನ ಸ್ವಲ್ಪನೇ ಹಾಕಿ ಕಲಿಸ್ಬೇಕು. ಕಲಸಿ ನೋಡಿ ಅದು ಕೇಕ್ನ ಅದಕ್ಕೆ ಬರೋ ತನ ಕಲಿಸ್ಬೇಕು. ಇದು ಗಟ್ಟಿ ಆಯ್ತು. ಈಗ ಇನ್ನ ಸ್ವಲ್ಪ ಹಾಲು ಹಾಕೋಣ. ಈ ತರ ಚೆನ್ನಾಗಿ ಕಲಿಸ್ಬೇಕು. ನಾವು ಎಷ್ಟು ಚೆನ್ನಾಗಿ ಕಲಿಸ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಕೇಕು. ಈ ತರ ಸ್ವಲ್ಪನೇ ಹಾಕಿ ಕೇಕಿನ ಹದಕ್ಕೆ ಬರೋ ತನ ಚಲೋ ಕಲಿಸ್ಬೇಕು. ಅದನ್ನ ಇಷ್ಟ ಆದ್ರೆ ಸಾಕು. ಈಗ ಇದಕ್ಕೆ ಸೋಡಾ ಪುಡಿನ ಹಾಕ್ತಾ ಇದ್ದೀನಿ. ಅಡಿಗೆ ಸೋಡಾ ಇರುತ್ತಲ್ವಾ, ಅದು ಒಂದು ಚಿಟಿಕೆ ಸೋಡಾ ಹಾಕಿದ್ರೆ ಸಾಕು. ನಾ ಬೇರೆ ಏನೂ ಹಾಕ್ತಾ ಇಲ್ಲ, ಏನು ಅದು ಹಾಕಿಲ್ಲ. ಇದು ಒಂದು ಚಿಟಿಕೆ ಸೋಡಾ ಹಾಕ್ತಿದ್ದೀನಿ ಅಷ್ಟೇ. ಈಗ ಇದನ್ನಕ್ಕೆ ಒಂದು ಪಾತ್ರೆ ತಗೊಂಡು ಅದಕ್ಕೆ ತುಪ್ಪ ಹಚ್ತಾ ಇದ್ದೀನಿ. ಎಲ್ಲ ಕಡೆ ತುಪ್ಪನ ಹಚ್ಚಬೇಕು. ಅದು ಆಗ ಅಂಟಂಗಿಲ್ಲ. ಈ ತರ ಎಲ್ಲ ಹಚ್ಚಿ ಆಮೇಲೆ ಇದಕ್ಕೆ ಹಾಕಬೇಕು. ಇದನ್ನ ನೋಡಿ ಈ ತರ ಹಾಕಿ ಆಮೇಲೆ ಇದನ್ನ ಕುಕ್ಕರಲ್ಲಿ ಇಟ್ಕೋಬೇಕು. ಕುಕ್ಕರಿಗೆ ನಾನು 2 ಸ್ಪೂನ್ ಉಪ್ಪು ಹಾಕೀನಿ, ಅದು ತಳ ಹೊತ್ತಬಾರ್ದು ಅಂತೇಳಿ. ಆಮೇಲೆ ಈಗ ಇದನ್ನ ಇಟ್ಟು ಈಗ ಕುದಿಯಕ್ಕೆ ಇಡಬೇಕು. ಭಾಳ ಸಣ್ಣ ಫ್ಲೇಮ್ನಲ್ಲೇ ಕುದಿಸ್ಬೇಕು. ಈ ಥರ ಸಣ್ಣ ಇರಬೇಕು ಉರಿಯಲ್ಲಿ. ಆಮೇಲೆ ಒಂದು 10 ನಿಮಿಷ ಆದರೆ ಆಯಿತು. ಬೇಗನೆ ಕುದಿಯುತ್ತೆ. ಅದರ ಸ್ಮೆಲ್ ಬರುತ್ತೆ, ಆಗ ಅದು ಆಗಿರುತ್ತೆ. ಈಗ ನೋಡಿ ಕಡ್ಡಿ ಇಟ್ಟು ನೋಡೋಣ. ಈ ಥರ ನೋಡಿ ಇದು ಅಂಟ್ಕೊಂತಿಲ್ಲ. ಈಗ ಇದನ್ನ ತೆಗಿಬೇಕು. ಈ ಥರ ಸುತ್ತ ಮಾಡೋದ್ರಿಂದ ಅದು ಚೆನ್ನಾಗಿ ಬರುತ್ತೆ. ಇದನ್ನ ಈಗ ಇದಕ್ಕೆ ಪ್ಲೇಟಿಗೆ ಹಾಕೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಒಂಚೂರು ಅಂಟಿಲ್ಲ. ಈಗ ಇದರದ್ದು ಬಿಸ್ಕೆಟಿನ ಕ್ರೀಮ್ ಎಲ್ಲ ತೆಗೆದಿದ್ವಲ್ವ, ಅದನ್ನ ಈ ಥರ ನೀರಲ್ಲಿ ಇಟ್ಟು ಈ ಥರ ಮೆಲ್ಟ್ ಮಾಡಬೇಕು. ಡೈರೆಕ್ಟ್ ಮೆಲ್ಟ್ ಮಾಡಿದ್ರೆ ಅದು ಒತ್ತೋಗುತ್ತೆ. ಹಾಗಾಗಿ ಈ ಥರ ನೀರಲ್ಲಿ ಇಟ್ಟು ಇದನ್ನ ಕರಗಿಸ್ಬೇಕು. ಇದಕ್ಕೆ 1 ಸ್ಪೂನ್ ಹಾಲು ಹಾಕಿ ಇದನ್ನ ಈ ಥರ ಕಲಿಸ್ಬೇಕು. ನೋಡಿ ಇಷ್ಟ ಆದರೆ ಆಯಿತು. ನೋಡಿ ಈ ಥರ ಇದು ಆಗಿದೆ. ಈಗ ಇದನ್ನ ಇದರ ಕೇಕ್ ಮೇಲೆ ಹಾಕೋಣ. ಇದು ತುಂಬಾನೇ ಟೇಸ್ಟಿಯಾಗಿರುತ್ತೆ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಆನ್ ಮಾಡಿ. ಮುಂದಿನ ವಿಡಿಯೋ ನಿಮಗೆ ತಲುಪುತ್ತೆ. ಈ ಥರ ಎಲ್ಲ ಕಡೆನೂ ಈ ಥರ ಹಚ್ಚಬೇಕು. ಮಕ್ಕಳು ತುಂಬಾನೇ ಇಷ್ಟಪಟ್ಟು ತಿಂತಾರೆ ಈ ಥರ ಮಾಡಿದರೆ. ಬಹಳನೇ ಸುಲಭವಾಗಿ ಮಾಡ್ಕೋಬಹುದು ಇದನ್ನ. ಈ ಥರ ಎಲ್ಲನೂ ಹಚ್ಚಿ ಎಲ್ಲ ಕಡೆನೂ ಕ್ರೀಮ್ನ ಹಚ್ಚಿ ಆಮೇಲೆ ಇದಕ್ಕೆ ಡ್ರೈ ಫ್ರೂಟ್ಸ್ನ ಹಾಕ್ತಾ ಇದ್ದೀನಿ. ನಾನು ಗೋಡಂಬಿ ಬಾದಾಮಿನ ಹಾಕೀನಿ, ನೀವು ಬೇಕಾದರೆ ಜಾಸ್ತಿ ಹಾಕ್ಬೋದು. ಆಮೇಲೆ ಇದನ್ನ ಕಟ್ ಮಾಡಿ ನೋಡೋಣ ಈಗ ಹೇಗಾಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಈ ಥರ ಸ್ಪಾಂಜಿಯಾಗಿ ಬಂದಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂತ ಅನ್ಕೊತೀನಿ. ಇದನ್ನೊಂದ್ಸಲ ನೀವು ತಪ್ಪದೇ ಟ್ರೈ ಮಾಡಿ. ಹೇಗಾಯಿತು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂತ ಅನ್ಕೊತೀನಿ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.